ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಇವತ್ತು ಒಂದು ತಮಿಳ್ನಾಡು ಸ್ಪೆಷಲ್ಲು ಅಕ್ಕಿ ಪುಟ್ಟು ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವುದು, ನಾನು ಒಂದು 4 ತಾಸು ಮುಂಚೆನೇ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. 4 ತಾಸು ನೆನೆಸಿಟ್ಕೊಂಡ್ರೆ ಸಾಕು. ಈ ಥರ ನೆನೆಸಿಟ್ಕೊಂಡಾಗಿದ್ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಇದನ್ನು ಅಕ್ಕಿಯನ್ನು ಹಾರಾಕೋಣ. ಹಾರಾಕಿರುವ ಅಕ್ಕಿ ಒಂದು ಸ್ವಲ್ಪ ನೀರಾಗೆ ಇರಬೇಕು, ತುಂಬ ಡ್ರೈ ಆಗಬಾರ್ದು. ಅಕ್ಕಿ ಪುಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರು ಇರಬೇಕಾದ್ರೇ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಂಡಾಗಿದ್ಮೇಲೆ ಒಂದು ಜಲ್ಡಿ ಮಾಡ್ಕೊಬೇಕು ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು. ಯಾಕಂದರೆ ಅದು ತರಿಯಾಗಿರಬಾರ್ದು, ಫುಲ್ ಎಷ್ಟು ಸಾಫ್ಟಾಗಿರುತ್ತೋ ಅಕ್ಕಿ ಹಿಟ್ಟು ಅಷ್ಟು ಸಾಫ್ಟಾಗಿ ಇರಬೇಕು. ಹಾಗಾಗಿಬಿಟ್ಟು ಜಲ್ಡಿ ಮಾಡಿಕೊಂಡು, ಈ ಜಲ್ಡಿ ಹಿಡ್ದೇ ಇರುವಂಥದ್ದು ಬರುತ್ತೆ ಅಲ್ವಾ ಅಕ್ಕಿ ತರಿದು, ಅದು ಒಂದು ಒಳ್ಳೆ ಫೇಸ್ ಮಾಸ್ಕಾಗಿ ಯೂಸ್ ಆಗುತ್ತೆ. ನೋಡಿ, ಟ್ರೈ ಮಾಡಿ. ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಾಫಿ ಪೌಡ್ರ್ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡಿಕೊಂಡ್ರೆ ಮುಖದಲ್ಲಿರುವಂಥ ಟ್ಯಾನ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ. ಇದನ್ನು ನಾನು ಟ್ರೈ ಮಾಡಿನೇ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟು. ಸ್ಕಿನ್ಗೂ ಅಷ್ಟೇ, ಸ್ಕಿನ್ ಕೇರ್ಗೂ ಒಂದು ಬೆಸ್ಟನ್ನೇ ಹೇಳ್ಬೋದು ಅಕ್ಕಿ. ಈ ಥರ ನೋಡಿ, ಈ ಥರ ತರಿ ಇದೆ ಅಲ್ವಾ, ಇದನ್ನು ವೇಸ್ಟ್ ಮಾಡದೆ ಒಂದು ಸ್ವಲ್ಪ ಕಾಫಿ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು. ಒಂದು 5 ನಿಮಿಷ, ಒಂದು 10 ನಿಮಿಷ ಹಾಗೆ ಬಿಟ್ಟು ತಣ್ಣೀರಲ್ಲಿ ಮುಖ ತೊಳೀರಿ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಪುಟ್ಟಿ ಹಿಟ್ಟು. ಇದು ಅಂಗಡಿಯಲ್ಲೂ ನಮಗೆ ಸಿಗುತ್ತೆ ರೆಡಿಯಾಗಿ, ಆದರೆ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ಆವಾಗೆಲ್ಲ ಈ ಅಕ್ಕಿ ಹಿಟ್ಟು ಮಿಕ್ಸಿಗೆ ಹಾಕ್ತಾ ಇದ್ದಿಲ್ಲ, ಹೊರಳಲ್ಲೇ ಕೊಡ್ತಾಯಿದ್ರು ನಮ್ಮ ತಾತ ಎಲ್ಲ ಈ ಪುಟ್ಟು ಮಾಡಬೇಕಂದ್ರೆ. ಇವಾಗೆಲ್ಲ ಈಸಿಯಾಗಿ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದೇ ಒಂದು ಕಷ್ಟವಾದ ಕೆಲಸ. ಇದು ಪ್ರೊಸೀಜರ್ ಒಂದು ಸ್ವಲ್ಪ ಜಾಸ್ತಿ. ಹಾಗಾಗಿಬಿಟ್ಟು ಇವಾಗ ನಾನು ಒಂದು ಸ್ವಲ್ಪ ಅದೇ ಮಿಕ್ಸಿ ಜಾರಿ ಸಕ್ಕರೆ ಆಮೇಲೆ ಏಲಕ್ಕಿಯನ್ನು ತಗೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಹಾಗೆ ಹಾಕ್ಬಿಟ್ರೆ ಇದಕ್ಕೆ ಮಿಕ್ಸ್ ಆಗೋಕ್ಕೆ ಸರಿ ಇರಲ್ಲ. ಹಾಗಾಗಿಬಿಟ್ಟು ಪೌಡ್ರ್ ಮಾಡ್ಕೊಬೇಕು ಸಕ್ಕರೆ ಒಂದು 4ರಿಂದ 5 ಏಲಕ್ಕಿಯನ್ನು ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಬೇಕು. ಇದು ನೋಡಿ, ಅಕ್ಕಿ ಹಿಟ್ಟು ನಾವು ಒಂದು ಸ್ವಲ್ಪ ನೀರು ಇರಬೇಕಾದ್ರೇ ನಾವು ಪೌಡ್ರ್ ಮಾಡ್ಕೊಂಡ್ವಲ್ವ, ಈ ಥರ ತೇವಾಂಶ ಇರುತ್ತೆ ಇದರಲ್ಲಿ. ಈ ಥರ ಹಿಡಿದ್ವಿ ಅಂದ್ರೇ ಈ ಥರ ಇರಬೇಕು ಅಕ್ಕಿ ಹಿಟ್ಟು. ಇದು ಕರೆಕ್ಟಾಗಿ ಮಾಡ್ಕೊಂಡ್ರೇ ಕರೆಕ್ಟಾಗಿ ಬರೋದು. ಇವಾಗ ಒಂದು ಸ್ವಲ್ಪ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿನೀರು ಇಟ್ಕೊಂಡು ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಬಿಸಿನೀರು, ಒಂದು ಸ್ವಲ್ಪನೇ ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇದರಲ್ಲೇ ಮೇನಾಗಿರೋದು ಪುಟ್ಟು ಹಿಟ್ಟು ಇವಾಗ ರೆಡಿ ಮಾಡಬೇಕಂದ್ರೆ ನಾವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಒಂದು ಸ್ವಲ್ಪನೇ ಬಿಸಿನೀರು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾಗಿದ್ಮೇಲೆ ಈ ಥರ ಪುಟ್ಟು ಮಾಡೋದಿರುತ್ತೆ. ಇದು ಪುಟ್ಟು ಮಾಡೋದು ಇರುತ್ತೆ ಅಲ್ವಾ, ಇದರಲ್ಲಿ ಒಂದು ಸ್ವಲ್ಪ ಕೆಳಗೆ ನೀರು ಹಾಕ್ಕೊಬೇಕು. ಇವಾಗ ನೋಡಿ, ನಾನು ಹಿಟ್ಟು ಬಿಸಿನೀರು ಕಲಸಾಗಿದ್ಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಹಿಡಿದ್ವಿ ಅಂದರೆ ಅದು ಉಂಡೆ ಕಟ್ಟಬೇಕು, ಹಾಗೆ ಬಿಟ್ವಿ ಅಂದರೆ ಅದು ಪೌಡ್ರ್ ಆಗಿ ಬೀಳಬೇಕು. ಆ ಥರ ಇರಬೇಕು. ಅವಾಗೆ ಕರೆಕ್ಟಾಗಿದೆ ಹಿಟ್ಟು ಅಂತೇಳ್ಬಿಟ್ಟು. ಇವಾಗ ಪುಟ್ಟು ಮಾಡೋ ಮೋಲ್ಡ್ ಸಿಗುತ್ತೆ, ಇದು ಎಲ್ಲ ಪಾತ್ರೆ ಅಂಗಡಿಯಲ್ಲೂ ಇರುತ್ತೆ. ಈ ಥರ ಪುಟ್ಟು ಮಾಡೋದು ನಿಮ್ಮ ಮನೇಲಿ ಇಲ್ಲ ಅಂದ್ರೂ ನಾನೊಂದು ಈಸಿ ಮೆಥಡ್ ಇನ್ನೊಂದು ತೋರಿಸ್ತೀನಿ, ಆ ಥರನೂ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಈ ಥರ ಪುಟ್ಟು ಮಾಡೋದಿರುತ್ತಲ್ವ, ಕೆಳಗೆ ಸ್ಟೀಮ್ ಮಾಡ್ಕೊಳ್ಳೋದು. ಕೆಳಗೆ ನೀರು ಹಾಕಿಬಿಟ್ಟು ಒಂದು ಚಿಕ್ಕದು ಪ್ಲೇಟ್ ಬಂದಿರುತ್ತೆ, ಆ ಪ್ಲೇಟ್ ಹಾಕಿಬಿಟ್ಟು ಅದಾಗಿದ್ಮೇಲೆ ಸ್ವಲ್ಪ ನಾವು ರೆಡಿ ಮಾಡ್ಕೊಂಡಿದ್ವಲ್ವ ಅಕ್ಕಿ ಹಿಟ್ಟು, ಅದನ್ನು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಈ ಕಾಯಿ ತುರಿಯನ್ನು ತುರಿದಿಟ್ಕೊಬೇಕು. ಪುಟ್ಟಿಗೆ ಬೇಕಾಗಿರೋದು ಸಕ್ಕರೆ, ಏಲಕ್ಕಿ, ಆಮೇಲೆ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಸಕ್ಕರೆ ಹಾಕಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ಇದೇ ಥರ ಅದು ಫುಲ್ ಆಗೋವರೆಗೂ ಒಂದೊಂದು ಹಾಕಬೇಕು. ಫಸ್ಟಿಗೆ ಅಕ್ಕಿ ಹಿಟ್ಟು, ಆಮೇಲೆ ಕಾಯಿ ತುರಿ, ಆಮೇಲೆ ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು. ಇದೇ ಥರ ಫುಲ್ ಹೆಂಡ್ ಆಗೋವರೆಗೂ ಈ ಥರ ಹಾಕಿಬಿಟ್ಟು ಕ್ಲೀನಾಗಿ ಮುಚ್ಚಿಟ್ಬಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರಿ, ಇವಾಗ ನಾನು ಮತ್ತೆ ಲಾಸ್ಟಿಗೆ ಕಾಯಿ ತುರಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ಅಂತೂ. ಕಂಪಲ್ಸರಿಯಾಗಿ ನಮಗೆ ಮನೆಯಲ್ಲೆಲ್ಲ ಏಜ್ ಅಟೆಂಡ್ ಮಾಡಿದ್ದಾಗೆ ಹೆಣ್ಮಕ್ಳಿಗಂತೂ ಇದನ್ನು ಮಾಡಿ ಕೊಡ್ತಾರೆ. ಒಂಥರ ಸಾಂಪ್ರದಾಯಿಕ ಸ್ವೀಟ್ ಇದು. ಆ ಟೈಮಲ್ಲಂತೂ ಕಂಪಲ್ಸರಿಯಾಗಿ ಈ ಸ್ವೀಟ್ ಇರಲೇಬೇಕು, ಮಾಡ್ತಿರ್ತಾರೆ. ಆ ಮಕ್ಕಳಿಗೂ ತುಂಬ ಒಳ್ಳೆಯದು ಈ ಪುಟ್ಟು. ಇವಾಗ ನೋಡಿ, ನಾನು ಹಾಕಿಟ್ಟು
ಅದನ್ನು ಒಂದು 15 ನಿಮಿಷ ಬೇಯಿಸೋಕೆ ಇಟ್ಟಿದ್ದೀನಿ. ಇವಾಗ ಇದು ಪುಟ್ಟು ಮಾಡೋದು ಎಲ್ಲರೂ ಮನೆಯಲ್ಲೂ ಇರೋದಿಲ್ಲ, ಹಾಗಾಗಿಬಿಟ್ಟು ನಾನು ಈ ಥರದ್ದನ್ನು ತೋರಿಸ್ತಾ ಇದ್ದೀನಿ. ನಾನು ತುಂಬ ಇದೇ ಥರನೇ ಮಾಡ್ತಾ ಇದ್ದಿದ್ದು. ಇವಾಗ ಅಚ್ಚು ತಂದಾಗಿದ್ಮೇಲೆ ಅದ್ರಲ್ಲಿ ಮಾಡ್ತೀನಿ. ಆದರೆ ಎಲ್ರಿಗೂ ಅದ್ರಲ್ಲಿ ಮಾಡೋದು ತುಂಬ ಹೊತ್ತಾಗ್ಬಿಡುತ್ತೆ, ಒಂದೊಂದಾಗಿ ಇಟ್ಟು. ಅದಕ್ಕೆ ಇದು ಒಂದೇ ಸರಿಗೆ ಈ ಥರ ಬೇಯಿಸ್ಕೊಂಬಿಡ್ಬೋದು. ಇಡ್ಲಿ ಪಾತ್ರೆ ಇರುತ್ತೆ ಅಲ್ವಾ, ಇಡ್ಲಿ ಪಾತ್ರೆಗೆ ಕೆಳಗೆ ನೀರು ಹಾಕಿಬಿಟ್ಟು, ಸೇಮ್ ಇಡ್ಲಿಗೆ ಹೇಗೆ ನಾವು ಬೇಯಿಸ್ಕೊತೀವಿ ಆ ಥರ ಕೆಳಗೆ ನೀರು ಹಾಕಿ ಮೇಲೆ ಪ್ಲೇಟ್ ಇಟ್ಟು, ಅದಾಗಿದ್ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ, ಕಾಟನ್ ಬಟ್ಟೆಗೆ ಒಂದು ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು, ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅಕ್ಕಿ ಹಿಟ್ಟನ್ನು, ಅದನ್ನೆಲ್ಲ ಹಾಕಿಬಿಟ್ಟು ಇವಾಗ ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಟ್ರೆ ಆಯಿತು. ಚೆನ್ನಾಗಿ ಒಂದು 20 ನಿಮಿಷವರೆಗೂ ಬೆಂದರೆ ಸಾಕು. ಇಡ್ಲಿ ಪಾತ್ರೆಯಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ಪುಟ್ಟು. ಇವಾಗ ನೋಡಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ, ಈ ಪುಟ್ಟು ಮೋಲ್ಡಲ್ಲಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ರಾಗಿ ಪುಟ್ಟು ಮಾಡ್ತೀವಿ, ಅಕ್ಕಿ ಹಿಟ್ಟಿಂದನೂ ರಾಗಿ ಹಿಟ್ಟಿಂದನೂ ಎಲ್ಲದರಲ್ಲೂ ಮಾಡ್ಕೊಬೋದು. ರಾಗಿ ಪುಟ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಅಷ್ಟೇ ತುಂಬಾ ಒಳ್ಳೆಯದು. ರಾಗಿ ಪುಟ್ಟು ಮಾಡಿಬಿಟ್ಟು ಬಿಸಿ ಬಿಸಿ ಇರಬೇಕಾದ್ರಲ್ಲೇ ಅದರೊಳಗೆ ಒಂದು ಸ್ವಲ್ಪ ತುಪ್ಪ, ಬಾಳೆಹಣ್ಣು ಎಲ್ಲ ಕಟ್ ಮಾಡಿ ಕೊಟ್ಟರೆ ಮಕ್ಳಿಗಂತೂ ಒಳ್ಳೆ ಹೆಲ್ದಿ ಫುಡ್ ಅದು. ಟಿಫನ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಸಕ್ಕರೆ ಬೇಡ ಅಂದರೆ ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು, ಪರ್ಫೆಕ್ಟಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನಮ್ಮ ಮನೆಯವ್ರಿಗಂತೂ ಇದು ಫೇವ್ರೇಟು. ಒಂದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದು ಕೆಲಸ ಮಾಡಬೇಕಂದ್ರೆ, ಆದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬಂದಿತ್ತು. ಇವಾಗ ಇದೂ ಆಯಿತು. ನಾನು ನೆಕ್ಸ್ಟ್ ಇವಾಗ ಪಾತ್ರೆದಲ್ಲಿಟ್ಟಿದ್ದೆ ಅಲ್ವಾ, ಇದು ಯಾವ ಥರ ಆಗಿದೆ ನೋಡಿ. ಇವಾಗ ಇದನ್ನು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೆಂದಾಗಿದ್ಮೇಲೆ ಇದು ಒಟ್ಟಿಗೆ ಒಂದೇ ಸರಿಗೆ ಮಾಡ್ಕೊಂಬಿಡ್ಬೋದು. ಈ ಥರ ಮಾಡಿದ್ರೆ ಒಂದು ಪಾತ್ರೆ, ಇಡ್ಲಿ ಪಾತ್ರೆಗೆ ಆಮೇಲೆ ವೈಟ್ ಬಟ್ಟೆ ಇದ್ದರೆ ಸಾಕು, ಒಂದೇ ಸರಿಗೆ ಬೇಯಿಸ್ಕೊಂಬಿಡ್ಬೋದು ಅಷ್ಟೇ. ಇವಾಗ ಬಿಸಿ ಇರಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಸರ್ವ್ ಮಾಡ್ಕೊತೀವಲ್ವ, ಅಷ್ಟಕ್ಕೆ ಮಾತ್ರ ಒಂದು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ತೆಗೆದುಬಿಟ್ಟು ಸಕ್ಕರೆ ಪೌಡ್ರು ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ ಅಕ್ಕಿ ಪುಟ್ಟು ರೆಡಿ ಆಗಿಬಿಡುತ್ತೆ. ತಮಿಳ್ನಾಡು ಸ್ಪೆಷಲು. ನಿಮ್ಗೇನಾದರೂ ಇಷ್ಟ ಆಯ್ತಂದರೆ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ. ಅವಾಗೆಲ್ಲ ಈ ಸ್ವೀಟ್ ಮಾಡಬೇಕಂದ್ರೆ ನಮ್ಮ ತಾತನೇ ನೆನಪಾಗುತ್ತೆ. ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಹುರುಳಲ್ಲಿ ಕೊಟ್ಬಿಟ್ಟು ಎಷ್ಟೊಂದು ಕಷ್ಟಪಟ್ಟು ನಮ್ಮ ತಾತ ತುಂಬಾ ಚೆನ್ನಾಗಿ ಮಾಡೋರು. ಇದನ್ನೆಲ್ಲ ಇವಾಗ ನಾವು ಅವ್ರಲಿಂದ ಕಲ್ತಿರೋದೇ ನಿಜವಾಗ್ಲೂ ನಮಗೆ ಅಷ್ಟೊಂದು ಖುಷಿ ಆಗುತ್ತೆ. ಆದರೆ ಇವಾಗ ಈ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದೇ ನಮ್ಗೆ ಅಷ್ಟೊಂದು ಕಷ್ಟವಾದ ಕೆಲಸ ಆಗಿಬಿಡುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಟೇಸ್ಟಿಯಾಗಿ, ಎಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಬೋದು. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್. ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಟ್ಟಿಗೆ ನಿಮ್ಮೊಟ್ಟಿಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.